ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಗುಜರಿ ವ್ಯಾಪಾರಸ್ಥರ ಸಭೆ. ಡಿವೈಎಸ್ಪಿ ಮುರಳೀಧರ್ ಅವರಿಂದ ಖಡಕ್ ಸೂಚನೆ. ಕಳ್ಳತನದ ಮಾಲು ಖರೀದಿಸಿದ್ರೆ ಕಠಿಣ ಕ್ರಮ. ಗುಜರಿ ವ್ಯಾಪಾರಿಗಳಿಗೆ ಡಿವೈಎಸ್ಪಿ ಮುರಳೀಧರ್ ಎಚ್ಚರಿಕೆ. ನಗರದ ರಸ್ತೆ ಮತ್ತು ಫುಟ್ಪಾತ್ಗಳನ್ನು ಆಕ್ರಮಿಸಿ ಗುಜರಿ ವಸ್ತುಗಳನ್ನು ಇಡುವುದರಿಂದ ಪಾದಚಾರಿಗಳಿಗೆ ಮತ್ತು ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ರಸ್ತೆ ಬದಿಯಲ್ಲಿ ಗುಜರಿ ವಸ್ತುಗಳನ್ನು ಹಾಕಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ಡಿವೈಎಸ್ಪಿ ಮುರಳೀಧರ್ ಅವರು ಗುಜರಿ ವ್ಯಾಪಾರಸ್ಥರಿಗೆ ನೀಡಿದರು. ಚಿಂತಾಮಣಿ ನಗರದ ನಗರ ಪೊಲೀಸ್ ಠಾಣೆಯಲ್ಲಿ ಗುಜರಿ ವ್ಯಾಪಾರಸ್ಥರಿಗೆ ಕರೆದಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗಗಳಲ್ಲಿ ರೈತರ ಪಂಪ್ಸೆಟ್, ಮೋಟಾರ್ ಮತ್ತು ಕೇಬಲ್ಗಳ ಕಳ್ಳತನ ಹೆಚ್ಚಾಗುತ್ತಿದೆ. ಗುಜರಿ ವ್ಯಾಪಾರಸ್ಥರು ಇಂತಹ ಯಾವುದೇ ಅನುಮಾನಾಸ್ಪದ ಅಥವಾ ಕಳವು ಮಾಡಿದ ವಸ್ತುಗಳನ್ನು ಖರೀದಿ ಮಾಡಬಾರದು. ಒಂದು ವೇಳೆ ಅಂತಹ ವಸ್ತುಗಳನ್ನು ಖರೀದಿಸುವುದು ಕಂಡುಬಂದರೆ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ನಗರದ ಮಧ್ಯಭಾಗದಲ್ಲಿ ಸಂಚಾರಕ್ಕೆ ಅಡ್ಡಿಪಡಿಸುವ ಬದಲು ನಗರದ ಹೊರವಲಯದಲ್ಲಿ ಜಾಗ ಬಾಡಿಗೆಗೆ ಪಡೆದು ಅಲ್ಲಿ ವ್ಯಾಪಾರ ವಹಿವಾಟು ನಡೆಸುವಂತೆ ಸಲಹೆ ನೀಡಿದರು. ಪ್ರತಿಯೊಬ್ಬ ವ್ಯಾಪಾರಸ್ಥರು ಕಡ್ಡಾಯವಾಗಿ ರಿಜಿಸ್ಟರ್ ಪುಸ್ತಕವನ್ನು ನಿರ್ವಹಿಸಬೇಕು. ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ವಸ್ತುಗಳನ್ನು ಮಾರಾಟ ಮಾಡಲು ಬಂದರೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ಈ ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಚಿಂತಾಮಣಿ ನಗರದ ಹಲವಾರು ಗುಜರಿ ವ್ಯಾಪಾರಸ್ಥರು ಭಾಗವಹಿಸಿದ್ದರು. ಸಂಚಾರ ದಟ್ಟಣೆ ನಿಯಂತ್ರಿಸಲು ಮತ್ತು ಕಳ್ಳತನ ಪ್ರಕರಣಗಳಿಗೆ ಕಡಿವಾಣ ಹಾಕಲು ವ್ಯಾಪಾರಸ್ಥರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕೆಂದು ಡಿವೈಎಸ್ಪಿ ಮನವಿ ಮಾಡಿದರು. ಯಾವುದೇ ಕಾರಣಕ್ಕೂ ರೋಡ್ ಮೇಲೆ ಫುಟ್ಪಾತ್ ಮೇಲೆ ಯಾವುದೋ ಒಂದು ಗುಜರಿ ಐಟಮ್ ಕಾಣಬಾರ್ದು. ಅಂದರೆ ನೋಡಪ್ಪ ನಿಮ್ಮ ಜವಾಬ್ದಾರಿ, ಹೋಗ್ಬಿಟ್ಟು ಇಮಿಡಿಯೇಟಾಗಿ ಫೋಟೋ ಹೊಡಿಬೇಕು, ಕೇಸ್ ಮಾಡಬೇಕು. ಯಾರು ನೋಡಿದ್ದೀನಿ ಗೊತ್ತಾಗುತ್ತೆ. ನಾನು ನೋಡದೇ ಇರೋ ಎಷ್ಟಿರೋ ಗೊತ್ತಿಲ್ಲ ನನಗೆ. ಇನ್ಮೇಲೆ ನಾನು ರೋಡ್ಸಲ್ಲಿ ಏನಾದರೂ ಕಂಡ್ರೆ ಡೆಫಿನೆಟ್ ಆಗಿ ನೀವು ಕಾನೂನಿನ ಕ್ರಮ ಎದುರಿಸಬೇಕು. ಎಲ್ಲ ಸೈನ್ ತಗೊಳ್ಳೋದು ಫುಟ್ಪಾತ್ ಮೇಲೆ ವೆಹಿಕಲ್ ಇರಬಾರ್ದು. ನಿಮ್ದಿಲ್ವಾ? ಅಬ್ಸರ್ವ್ ಮಾಡೋದು. ನೆಕ್ಸ್ಟ್ ಫೋಟೋ ನಾವು ವಿಡಿಯೋ ಮಾಡ್ಕೊಂಡಿದ್ದೀರಲ್ಲ, ನಾವು ಕೇಳಿ ಅವ್ರ ವಿಡಿಯೋ ತೋರಿಸಿ. ಎಲ್ಲ ರೋಡ್ ರೋಡಿಗೆ ಆಗ್ತದೆ ಜಾಗದಲ್ಲಿ. ಯಾವ್ದು ಟಿಫೋನಲ್ಲಿರೋದು ಅದೊಂದು ಏನೋ ಫುಟ್ಪಾತ್ ಏನೋ ನಿಮ್ದಂತ ತಿಳ್ಕೊಂಡಿದ್ದೀವಿ. ಅಲ್ಲೆಲ್ಲ ಓಡಾಡೋದು ಎಷ್ಟು ದಿನ ಬೇಕು? ಫುಟ್ಪಾತಲ್ಲಿ ಒಂದು ಚೂರು ಒಂದು ಪ್ಲಾಸ್ಟಿಕ್ ಪಟ್ಟಣದಲ್ಲಿ ಕೆಲವೊಂದು ಕಡೆ ರಸ್ತೆ ಮತ್ತು ಫುಟ್ಪಾತನ್ನು ಆಕ್ರಮಿಸಿ ಅದರ ಮೇಲೆ ಗುಜರಿ ಐಟಮ್ಸ್ ರೋಡ್ ಮೇಲೆ ರಸ್ತೆ ಮತ್ತು ಫುಟ್ಪಾತ್ ಮೇಲೆ ಇಟ್ಟಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವು ರಸ್ತೆ ಮೇಲೆ ಫುಟ್ಪಾತ್ ಮೇಲೆ ಇಡಬಾರ್ದು. ಸಂಚಾರಕ್ಕೆ ಪಾದಚಾರಿಗಳಿಗೆ ಅಡಚಣೆ ಉಂಟು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಮೀಟಿಂಗ್ ಕರೆದಿದ್ದೀವಿ.
ಅದರ ಜೊತೆಗೆ ಯಾವುದಾದ್ರೂ ಗ್ರಾಮೀಣ ಪ್ರದೇಶಗಳಿಂದ ತರುವಂತಹ ಕೇಬಲ್ ಆಗಲಿ, ಪಂಪ್ ಸೆಟ್ ಆಗಲಿ, ಮೋಟಾರ್ಸ್ ಆಗಲಿ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬಾರ್ದು ಅನ್ನೋ ಸಂದೇಶ ನಮಗೆ ತಿಳಿಸ್ಬೇಕು ಮತ್ತು ನಿಮಗೆ ಎಚ್ಚರಿಕೆ ನೀಡಬೇಕನ್ನೋ ಉದ್ದೇಶಕ್ಕೆ ಈ ಮೀಟಿಂಗ್ ಕರೆದಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಕಾರ ನೀಡಿ. ಫುಟ್ಪಾತನ್ನು ಫುಟ್ಪಾತ್ಗೋಸ್ಕರ ಬಿಡಿ, ರಸ್ತೆಗೋಸ್ಕರ ಬಿಡಿ. ಕಳುವಾದ ಯಾವುದೇ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡಬಾರ್ದು ಅಂತ ನಿಮಗೆ ಸೂಚಿಸುತ್ತೇನೆ.